ಎಲ್ಲರಿಗೂ ರೈತ ಮಿತ್ರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ಫ್ರೆಂಡ್ಸ ನಾವು ಇಲ್ಲಿ ಹಿರಿ ಬಳ್ಳಿ ಹಚ್ಚಾರು ಅದು ಹೆಂಗ ಬಂದೈತೆ ಅನ್ನೋದು ನೋಡ್ಕೊಂಡ್ ಬರೋನು. ಇನ್ನು ಯಾರು ನಮ್ಮ ರೈತ ಮಿತ್ರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದಾರೆ ರೈತರೇ ಈಗಲೇ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ನಾವು ಕೃಷಿ ಉಪಯುಕ್ತವಾದ ಮಾಹಿತಿಯನ್ನು ನೀಡ್ತಾ ಇರ್ತೇವೆ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಈಗ ನೋಡ್ರಿ ಹಿರಿಕಾಯಿ ನೋಡ್ಬೋದು, ಒಂದು ಬಳ್ಳಿಗೆ ಎಷ್ಟು ಹಿರಿಕಾಯಿ ಬಿಟ್ಟಿದೆ ನೋಡಿ ಇಲ್ಲಿ ನೋಡ್ಬೋದು ಇಲ್ಲಿ. ಹಾಗೆ ರೋಗನು ಒಂದು ಸ್ವಲ್ಪ ಕಾಡ್ತಾ ಇದೆ. ಅಂದ್ರೆ ಹಳಿದಾಗಿದೆ ಬಳ್ಳಿ ಇದು. ಇದರಲ್ಲಿ ಲಾಭ ಅಂದರೂ ಇಲ್ಲ ಅಂದರೂ ಒಂದು 50,000 ತನಕ ಲಾಭ ತೆಗೆದಿದ್ದಾರೆ ಫ್ರೆಂಡ್ಸ್. ಈಗ ಸದ್ಯ ಇನ್ನೂ ಬರುತ್ತಿದೆ ಫ್ರೆಂಡ್ಸ್. ಇನ್ನೂ ಬರ್ತೈತಿ. ಅರ್ಧ ಎಕರೆದಾಗ ಈಗ 50ರಿಂದ 71 ಲಕ್ಷ 1.5 ಲಕ್ಷ ತನಕ ಲಾಭ ಐತಿ ಫ್ರೆಂಡ್ಸ್. ಇದು 1.5 ಲಕ್ಷ ತನಕ ಲಾಭ ಆಕೈತತ್ತ. ಈಗ 50,000 ಐತತ್ತ. ಇನ್ನು ಬರೋದ್ರಾಗ ಐತ್ರಿ ಇದು ಬಳ್ಳಿ, ಇನ್ನು ಬರೋದ್ರಾಗ ಐತಿ. ಅಂದ್ರೆ ಬಿಸಿಲು ನೋಡ್ರಿ ಫ್ರೆಂಡ್ಸ್, ಬಿಸಿಲು ಯಾವ ರೀತಿ ಇದೆ ಅದಕ್ಕೆ ಈಗ ಬಳ್ಳಿ ಹೀಗಾಗಿದೆ. ನೋಡ್ಬೋದು ರೈತರೇ, ಇಲ್ಲಿ ಬಳ್ಳಿ ಒಳಗೆ ಹೀರಿಕಾಯಿ ಪಸಂದ ಆಗೈತ್ರಿ ರೈತರೇ. ನೋಡ್ಬೋದು ಇಲ್ಲಿ ಒಂದು ಮೊಳ ಹೀರಿಕಾಯಿ ಈಗ ಬಿಡ್ತಾ ಇದೆ, ಹೂನು ನೋಡ್ಬೋದು ಇಲ್ಲಿ ರೈತರೇ. ನೀವು ನೋಡು ಹೀರಿಕಾಯಿ ಪ್ಲಾಟ್ ಮಾಡೋರಿದ್ರೆ ಮಾಡಿ ಫ್ರೆಂಡ್ಸ. ಈ ರೀತಿ ಡ್ರಿಪ್ಪಿನ ಅಳವಡಿಕೆ ಮಾಡಿರಿ. ಡ್ರಿಪ್ಪಿನ ಅಳವಡಿಕೆಯನ್ನು ತೋರಿಸ್ತಾನೆ ಬನ್ನಿ ಫ್ರೆಂಡ್ಸ್. ಈಗ ಡ್ರಿಪ್ಪಿನ ಅಳವಡಿಕೆ ಹೇಗೆ ಮಾಡಿದ್ದಾರೆ ಅಂದರೆ ಚೆಂಬರ್ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಚೆಂಬರಿಂತ ಈ ರೀತಿ ಪೈಪ್ಲೈನ್ ಮಾಡ್ಕೊಂಡು ಹೀಗೆ ಒಂದು ಸಾಲಿಗೆ ಒಂದು ಡ್ರಿಪ್ ಲೈನ್ ಎಳೆದಿದ್ದಾರೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ, ಈ ರೀತಿ ಡ್ರಿಪ್ ಲೈನ್ ಮಾಡಿದ್ದಾರೆ. ಈ ರೀತಿ ಡ್ರಿಪ್ ಲೈನ್ ಮಾಡಿ ಹೀರಿ ಬಳ್ಳಿಗೆ ಹುಗ್ಸಿದ್ದಾರೆ ಫ್ರೆಂಡ್ಸ್ ನೀರನ್ನು. ಇದಕ್ಕೆ ಬಳ್ಳಿಗೆ ನೀರು ಹುಗ್ಸಲ್ಲ ಫ್ರೆಂಡ್ಸ್, ಡ್ರಿಪ್ಪಿನ ವ್ಯವಸ್ಥೆ ಅಂತ ಮಾಡಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ರೀತಿ ಮಾಡಿ ಬಡಿಗೆ ಕಂಟಿಸಿ ಅಡ್ಡ ಒಂದು ಇಲ್ಲಿ ಅಡ್ಡ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಅಂದರೆ ಬಳ್ಳಿ ಸರೌಂಡ್ ಇಲ್ಲೇ ಬೀಳ್ಬೇಕು ಫ್ರೆಂಡ್ಸ್, ಇಲ್ಲೇ ಅಷ್ಟು ಸರೌಂಡ್ ಇಲ್ಲೇ ಬೀಳ್ಬೇಕತ್ತೆ. ಈ ರೀತಿ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಹೀರಿಕಾಯಿ ಹೇಗಾಗಿದ್ದಾವೆ. ಇನ್ನು ಈಗ ಹರಿಬೇಕು ಫ್ರೆಂಡ್ಸ, ಇನ್ನೂ ಉದ್ದಾಗ್ತಾವೆ ಇವು, ಇನ್ನೂ ಉದ್ದಾಗ್ತಾವೆ ಫ್ರೆಂಡ್ಸ್ ಹೀರಿಕಾಯಿ ನೋಡ್ಬೋದು ಇಲ್ಲಿ. ಹಾಗೆ ರೈತ ಮಿತ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಾವು ಕೃಷಿಗೆ ಉಪಯುಕ್ತವಾದ ಮಾಹಿತಿಯನ್ನು ನೀಡ್ತಾ ಇರ್ತೇವೆ ರೈತರೇ. ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಹಾಗೆ ಇಲ್ಲಿ ದಾರ ಕಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್, ವೈರ್ ದಾರ. ಅಂದರೆ ಅದು ತಂತಿ ಒಂದೇ ಕಟ್ಟೋದ್ರಿಂದ ಏನಾಗ್ತೈತೆ ಅಂದರೆ ಭಾಳ ಲೋಡ್ ಆಗ್ತದೆ ಫ್ರೆಂಡ್ಸ್. ಅದಕ್ಕೆ ಈ ರೀತಿ ಮತ್ತೆ ಇಲ್ಲಿ ಹೆಚ್ಚು ಬಳ್ಳಿ ಹಬ್ಬಿದೆ ನೋಡಿ. ಇಲ್ಲಿ ನಾವು ತಂತಿ ನೋಡಿದೇವೆ ಫ್ರೆಂಡ್ಸ, ಅಲ್ಲಿ ಕಡಿಮೆ ಇತ್ತು ಬಳ್ಳಿ. ಅದೇ ಇಲ್ಲಿ ಡಬಲ್ ದಾರ ಹಾಕಿದ್ದಾರೆ ನೋಡಿ. ಇಲ್ಲಿ ಇಲ್ಲೊಂದು ದಾರ, ಇಲ್ಲೊಂದು ದಾರ ಫ್ರೆಂಡ್ಸ್. ಕಾಣ್ತಾ ಇಲ್ಲಂದ್ರೆ ಇಲ್ಲಿ ಕೈ ಇಟ್ಟಿದ್ದೆ ನೋಡಿ ಫ್ರೆಂಡ್ಸ್. ಇದೊಂದು ದಾರು ಹಾಕಿ ಈ ರೀತಿ ಮಾಡಿದ್ದಾರೆ ರೈತರು. ಇಲ್ಲಿ ಒಬ್ಬರು ಇದನ್ನು ನೋಡ್ಬೋದು. ಇಲ್ಲಿ ನಡುವೆ ಗ್ಯಾಪ್ ಹೇಗಿದೆ. ಹಾಗೆ ಹೀರಿ ಬಳ್ಳಿ ನೋಡಿ ಇಲ್ಲಿ ಫ್ರೆಂಡ್ಸ್. ಇದಕ್ಕೆ ರೋಗ ಬಿದ್ದಿದೆ, ಔಷಧ ಹೊಡೆದಿದ್ದಾರೆ ಅಂತಾರೆ. ಇನ್ನು ಹಸಿರಾಗ್ತದೆ ಅಂತ, ಕಂಟ್ರೋಲ್ ಆಗ್ತದೆ ಅಂತ ಹೇಳಿದ್ದಾರೆ. ನೋಡ್ಬೋದು ರೈತರೇ. ಹಾಗೆ ನೋಡ್ರಿ ಇಲ್ಲೆಲ್ಲ ಯಾವ ರೀತಿ ಬೆಳೆದಿದೆ ಹೀರಿಕಾಯಿ. ಈಗ ಬರ್ತಾ ಇದೆ, ಹೂನು ಬಿಡ್ತಾ ಇದೆ. ಇಲ್ಲಿ ಹೂ ಬಿಟ್ಟಿದ್ದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಹೂ ಇಲ್ಲಿದೆ ನೋಡಿ, ಹಿರಿ ಹೂ. ಹಾಗೆ ನೋಡ್ಬೋದು ರೈತರೇ, ಇಲ್ಲಿ ಒಂದೊಂದು ಈಗ ಆಗ್ತಾ ಇದ್ದಾವೆ ಹೀರಿಕಾಯಿ. ಇದೆಲ್ಲ ಲಾಭ ಐತಿ ಫ್ರೆಂಡ್ಸ್. ಹಿರಿ ವ್ಯವಸಾಯ ಮಾಡಿದ್ರಂತರೂ ಲಾಭ ಅಂತೂ ಇದೆ ಫ್ರೆಂಡ್ಸ್. ನುಕ್ಸಾನ್ ಅಂತೂ ಆಗೋದಿಲ್ಲ. ಖರ್ಚು ಅಷ್ಟೇ ಭಾಳ ಬರುತ್ತೆ ಫ್ರೆಂಡ್ಸ್. ಫಸ್ಟಿಗೆ ಮಾಡೋದಿದ್ರೆ ಬಡಿಗೆ ತರಬೇಕು, ಹಾಗೆ ತಂತಿ ತರಬೇಕು, ಡ್ರಿಪ್ ಲೈನ್ ಎಳಿಬೇಕು, ಹಾಗೆ ದಾರಗಳು ಕಟ್ಕೋಬೇಕು. ಆಳಿನ ವ್ಯವಸ್ಥೆ ಭಾಳ ಹತ್ತೈತಿ ಫ್ರೆಂಡ್ಸ್. ಅದಕ್ಕೆ ಆಳಿನ ವ್ಯವಸ್ಥೆ ಭಾಳ ಹತ್ತೈತಿ. ಅಷ್ಟೇ ಒಂದು ಎಕರೆ ಮಾಡಿ ನೋಡಿರಿ ಫ್ರೆಂಡ್ಸ್. ಮೊದಲು ಒಂದು ಅರ್ಧ ಎಕರೆ ಅಟ್ಟ ಹಚ್ಚಿರಿ ನೀವು, ಭಾಳ ಬೇಡ, ಬರೀ ಅರ್ಧ ಎಕರೆ ಅಷ್ಟು ಹಚ್ಚಿ ನೋಡಿರಿ ಫ್ರೆಂಡ್ಸ್. ನೋಡ್ರಿ ಅದನ್ನು ಲಾಭ ಆಯ್ತು ಮಾಡಿರಿ, ಲಾಭ ಆಗ್ಲಿಕ್ಕೆ ಬಿಡ್ರಿ ಅದನ್ನು. ಅಂದ್ರೆ ಮಾರ್ಕೆಟ್ನಾಗಂತೂ ಈಗಂತೂ ಹಿರಿ ರೇಟ್ ಅಂತೂ ಬಿದ್ದಿಲ್ಲ ಫ್ರೆಂಡ್ಸ್. ಹೀರಿಕಾಯಿ ರೇಟ್ ಅಂತೂ ಬಿದ್ದಿಲ್ಲ. ನೋಡ್ಬೋದು ಎಷ್ಟು ಉದ್ದ ಆಗ್ತಾ ಇದೆ ಇದು ಹೀರಿಕಾಯಿ. ನೋಡಿರಿ ರೈತರ, ಇಲ್ಲಿ ಇದು ಕಟ್ ಮಾಡಿ ಒಗೆದಿದ್ದಾರೆ ನೋಡಿ. ಇದು ಹೀರಿಕಾಯಿ ಯಾವ ಪತಿ ಇದೆ ನೋಡಿ. ಇಲ್ಲಿ ಫುಲ್ಲು ಇದಿದೆ ಹೀರಿಕಾಯಿ ನೋಡ್ಬೋದು ರೈತರ ಇಲ್ಲಿ. ಹಾಗೆ ಇದಕ್ಕೆ ಒಂದು ಎಳಿಗಳನ್ನು ಕೊಟ್ಟಿದ್ದಾರೆ ನೋಡ್ರಿ. ಅಂದರೆ ಹಿರಿ ಕಂಬಗಳು ಗಾಳಿಗೆ ಹೆಚ್ಚು ಅಳಿಗಾಡ್ತಾವಂತೆ ಈ ರೀತಿ ಮಾಡಿದ್ದಾರೆ ವ್ಯವಸ್ಥೆಯನ್ನು. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಬಳ್ಳಿ. ಇನ್ನು ನೀರು ತಪ್ಪಿಸಿದ್ದಾರೆ ಫ್ರೆಂಡ್ಸ್. ನೀರು ಇಲ್ಲದ ಸಂಬಂಧ ವಾರದಲ್ಲಿ ಒಮ್ಮೆ ಮಾತ್ರ ನೀರು ಬಿಡ್ತಾ ಇದ್ದಾರೆ ಅಂತೆ, ಇನ್ನೂ ಬಿಡ್ತಾ ಇಲ್ಲ. ಬೀಜವನ್ನು ಎಷ್ಟು ಗ್ಯಾಪಿಗೆ ಎಷ್ಟು ಹಾಕಿದ್ದಾರೆ ಅಂದರೆ 2 ಫೂಟಿಗೆ ಒಂದು ಬೀಜ ಹಾಕಿದ್ದಾರೆ ನೋಡ್ರಿ. ಇಲ್ಲೊಂದು ಐತಿ ಹಿರಿ ಬಳ್ಳಿ ಬೀಜು, ಇಲ್ಲೊಂದು ಐತಿ ನೋಡ್ರಿ. ಹಾಗೆ ಇಲ್ಲೊಂದು ಐತಿ ನೋಡ್ರಿ ಬೀಜು. 2 ಫೂಟಿಗೆ ಒಂದು ಬೀಜ ನಾಟಿ ಮಾಡಿ ಈ ರೀತಿ ಹಿರಿ ಬೆಳವಣಿಗೆ ಮಾಡಿ ಬೆಳೆಸಿದರೆ ಉತ್ತಮ ಲಾಭ ನಿರುದ್ಧ ಸಿಗುವುದಂತೂ ಖಂಡಿತ. 100ಕ್ಕೆ 100ರಷ್ಟು ಉತ್ತಮ ಲಾಭ ಇಳುವರಿ ಬಂದೇ ಬರ್ತದೆ ಫ್ರೆಂಡ್ಸ್. ಇಲ್ಲಿ ನೋಡ್ರಿ ಬಳ್ಳಿ ಕಟ್ಟ್ಯಾರು ಹೆಂಗೆ ಕಾಯಿ ಜೋತಿ ಬಿದ್ದಾವೆ ನೋಡ್ರಿ. ಇಲ್ಲಿ ತೋರಿಸ್ತೀನಿ ಬರ್ರಿ ಈಚೆ ಕಡೆ ಹೋಗಿ. ಇಲ್ಲಿ ನೋಡ್ರಿ ಕಾಯಿ ಹೆಂಗೆ ಜೋತಿ ಬಿದ್ದಾವೆ ತಂತಿ. ಈ ರೀತಿ ಕಾಯಿ ಜೋತಿ ಬಿದ್ದಾವೆ ನೋಡ್ರಿ. ನೋಡ್ಬೋದು ಫ್ರೆಂಡ್ಸ್ ಇಲ್ಲೆಲ್ಲ ಯಾವ ರೀತಿ ಇದೆ. ಉತ್ತಮ ಇಳುವರಿ ಕೊಡ್ತೈತಿ. ಇದು ಮಾಡಿರಿ ಸಕ್ಸಸ್ ಆಗಬೇಕು ಫ್ರೆಂಡ್ಸ್. ನೀವು ಗುದ್ದಾಡಿ ಲಾಭ ತಗೋತಂದ್ರೆ ಇದು ಎಷ್ಟು ಫುಲ್ ಲಾಭ ಆಗತ್ತೆ ಫ್ರೆಂಡ್ಸ್. ನೋಡ್ಬೋದು ಇಲ್ಲಿ ಎಷ್ಟು ದಪ್ಪ ಇದೆ ನೋಡಿದು. ಒಂದು ಕೈಲೇ ಸ್ಟುಡಿಯೋಸ್ ನೋಡಿರಿ, ನನ್ನ ಕೈ ತುಂಬ ಇದೆ ನೋಡಿದು ಹೀರಿಕಾಯಿ. ಇಷ್ಟುದ್ದು ಏನು ಅನಾಹುತ ಬೆಳೆದಿದೆ ಈ ಹೀರಿ ಬಳ್ಳಿ. ಹೀರಿಕಾಯಿನೂ ಅನಾಹುತ ಆಗೈತೆ ರೀ, ಬಳ್ಳಿನೂ ಹಂಗೆ ಬೆಳೆದೈತೆ ರೀ.
ನೋಡ್ಬೋದು ರೈತರೆ. ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೋಡ್ಬೋದು ಇಲ್ಲಿ ತೆಳಗೆ ಹೆಂಗೆ ಬಂದಿದೆ ದಾರ ಕಟ್ಟಿದ್ದಾರೆ, ಅಂದರೆ ತೆಳಗಿನ ಬಳಿಗಳಿಗೆ ಆಸರ ಕೊಡುವ ಸಂಬಂಧ ಈ ರೀತಿ ಮಾಡಿದ್ದಾರೆ. ಒಂದೊಂದು ಮೊಳ ಇದೆ ನೋಡಿ, ಇದು ಹೀರಿಕಾಯಿ ನೋಡ್ಬೋದು, ಒಂದು ಮೊಳ ಇದೆ ನೋಡಿ, ಒಂದು ಮೊಳ ಮಾರೇನಿಲ್ಲ, ಮೊಳ ಇದೆ. ಮೊಳದ ಮ್ಯಾಲೆ ಹಾಕೈತಿ ಫ್ರೆಂಡ್ಸ್, ಮೊಳದ ಒಳಗೆ ಆಗೋದಿಲ್ಲ ಹೀರಿಕಾಯಿ. ಹಿಂಗಾದ್ರಿಂದ ಟ್ರೇ ಆಗಿಂದಾಗ ತುಂಬ್ತಾವ್ರಿ, ಟ್ರೇಗಳು ಆಗಿಂದಾಗ ತುಂಬ್ತಾವ ಫ್ರೆಂಡ್ಸ, ನೋಡ್ಬೋದು. ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ರೈತರೆ. ಹಾಗೆ ಮತ್ತೆ ಒಂದು ವಿಡಿಯೋದಲ್ಲಿ ಮತ್ತೆ ಒಂದು ಬೆಳೆಯನ್ನು ತರೋಣ ಫ್ರೆಂಡ್ಸ್. ಯಾವ್ಯಾವ ವ್ಯವಸಾಯ ಮಾಡಿದ್ರೆ ಲಾಭ ಐತಿ, ಇದು ವ್ಯವಸಾಯ ಬೆಸ್ಟ್ ಐತೆ ನೋಡ್ರಿ ರೈತರೆ, ಇದು ವ್ಯವಸಾಯ ಬೆಸ್ಟ್ ಇದೆ. ಇದೆಲ್ಲ ಇದು ಹಿರಿ ಕುಲ ಆಗ್ಬೇಕಾದ್ರೆ ಒಂದು 1.5 ಲಕ್ಷ ರೂಪಾಯಿ ಲಾಭ ಕೊಟ್ಟೋಗೈತಿ ಫ್ರೆಂಡ್ಸ್. ಖರ್ಚು ತೆಗೆದು 1.5 ಲಕ್ಷ ಉಳಿದೈತಿ, ರೇಟ್ ಮೀಡಿಯಮ್ ಇದ್ರೂ. ಅಕಸ್ಮಾತ್ ಭಾಳ ಇತ್ತು ಲಾಭ ಹೆಚ್ಚಾಕೈತಿ. ಇಷ್ಟ ಕಡಿಮೆ ಅವಧಿಲ್ಲ ಫ್ರೆಂಡ್ಸ್, ಕಬ್ಬಿನ ಗತಿ ಇಲ್ಲ, ಕಡಿಮೆ ಅವಧಿಯಲ್ಲಿ ಬೆಳವಣಿಗೆ ಮಾಡಿ ನಾವು ಹೀರಿಕಾಯಿ ಲಾಭ ತಗೋಬೋದು ರೀ. ನೋಡ್ಬೋದು ಇಲ್ಲಿ ಯಾವ ರೀತಿ ಕಾಣ್ತಾ ಇದೆ ನೋಡಿ ಈ ವಿಡಿಯೋದಲ್ಲಿ, ಯಾವ ರೀತಿ ಚೊಪ್ಪರ ಹಾಕಿದಂಗೆ ಕಾಣ್ತಾ ಇದೆ. ಈ ನಡುವು ಅಡ್ಡ ಕೊಟ್ಟಿದ್ದಾರಿಲ್ಲ, ಅಡ್ಡ ಬಳ್ಳಿ ಬಂದು ಈ ರೀತಿ ಕುಡ್ಕೊಂಡ್ಬಿಟ್ಟಿದೆ ಫ್ರೆಂಡ್ಸ್. ಇದು ಈ ರೀತಿ ಕುಡ್ಕೊಂಡೈತಿ ನೋಡ್ರಿ, ಇದು ಹೆಂಗೆ ಕುಡ್ಕೊಂಡೈತಿ ಇಷ್ಟ ನೋಡ್ಬೋದು. ಇನ್ನು ಡಬಲ್ ಇವು ನಿಲ್ಲಿಸಿದ್ದಾರೆ, ಡಬಲ್ ಕಟ್ಟಿಗೆ ನಿಂದ್ರಿಸಿ ನಡು ತಂತಿ ಕಟ್ಟಿ ಆ ತಂತಿಂತ್ರ ಆ ಕಂಬಕ್ಕೆ ಕೊಟ್ಟಿದ್ದಾರೆ. ಕೊಟ್ಟು ನೆಕ್ಸ್ಟ್ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ನಡು ಒಂದು ಸಿಂಗಲ್ ಕಟ್ಟಿಗೆ ಕೊಟ್ಟಿದ್ದಾರೆ. ಸಿಂಗಲ್ ಕೊಟ್ಟು ಅದರಿಂತ್ರ ಈ ರೀತಿ ತೊಗೊಂಡಾರೆ ಫ್ರೆಂಡ್ಸ್. ತೊಗೊಂಡು ಇಲ್ಲೊಂದು ಸಿಂಗಲ್ ಕೊಟ್ಟಾರ್ರಿ, ಮತ್ತು ಹಿಂಗೆ ತೊಗೊಂಡು ಇಲ್ಲಿ ಡಬಲ್ ಕಂಬ ಕೊಟ್ಟಾರೆ ನೋಡ್ರಿ. ಹಿಂಗೆ ಡಬಲ್ ಕಂಬ ಕೊಡೋದ್ರಿಂದ ಗಾಳಿ ಬಿದ್ದರೂ ಒಟ್ಟು ಹಿರಿ ಬೆಳೆ ಬೆಳೆಯಂಗಿಲ್ಲ ರೀ, ಗಾಳಿ ಬಿದ್ದರೂ ಕಂಬನ ಬೆಳೆಯಂಗಿಲ್ಲ ರೀ. ಹಿಂಗೆ ಕೊಡೋದ್ರಿಂದ ರೈತರು ಏನು ಮಾಡ್ತಾರೋ, ಇಲ್ಲೊಂದು 2 ಕಂಬ ಕೊಡ್ತಾರೋ, ಅಲ್ಲೊಂದು 2 ಕಂಬ ಕೊಡ್ತಾರೋ, ನಡು ಗ್ಯಾಪ್ ಬಿಟ್ಬಿಡ್ತಾರೋ, ನಡು ಕೊಡಂಗಿಲ್ಲ. ಇಲ್ಲಿ ನಡು ಕೊಟ್ಟಾರ, ಇಲ್ಲಿ ಒಬ್ರು ರೈತರು ನೋಡ್ಬೋದು. ಇಲ್ಲಿ ನಡು ಕಟ್ಟಿಗೆ ಇದೆ ನೋಡಿ ಫ್ರೆಂಡ್ಸ್, ಇಲ್ಲಿದೆಲ್ಲ ಈ ಕಟ್ಟಿಗೆ ಅಂತ ಮತ್ತೆ ಹಿಂಗೆ ಅಡ್ಡು ಕೊಟ್ಟಿದ್ದಾರೆ, ಅಂದರೆ ಇಲ್ಲೊಂದು ಕಟ್ಟಿಗೆ ಕೊಟ್ಟಿದ್ದಾರೆ. ಅಂದರೆ ಈ ರೀತಿ ಕೊಡೋದ್ರೆ ಇಷ್ಟೇ ಏರಿಯಾದಾಗ ಇದು ಕವರ್ ಆಕತ್ರಿ. ಇದು ಕವರ್ ಆಗೋದ್ರಿಂದ ಏನಾಕೈತೆ ಅಂದ್ರೆ ರೈತರಿಗೆ ಕವರ್ ಆದ್ರೆ ಇದು ಹೂವು ಲಾಂಬಿ ಆಗಲ್ಲ ಭಾಳ. ಇಲ್ಲಿಕರ ನಾವು ಇಲ್ಲೊಂದು ಅಲ್ಲೊಂದು ಕೊಟ್ಟಿವರ ಫುಲ್ ಲಾಂಬಿ ಆಕೈತಿ, ಹೋದ್ಯಾಡ್ತೈತಿ ಬಳಿ ಫುಲ್ ಹೋದ್ಯಾಡ್ತೈತಿ, ಗಾಳಿ ಬಿಡ್ತಾರೆ. ಅದು ಅಕಸ್ಮಾತ್ ಹಿಂಗೆ ಕೊಟ್ಟಿವರ ಲಾಂಬಿ ಒಟ್ಟು ಬೆಳೆಯಂಗಿಲ್ಲ, ಅದರ ಹಿಡ್ಕೋತೈತಿ ಫ್ರೆಂಡ್ಸ್. ಅದು ಹಿಡ್ಕೊಂಡ ಲಾಭ ನಿರೀಕ್ಷೆದಾಗ ಕೊಡ್ತೈತಿ ನಮ್ಗೆ ರೈತರೇ. ಹಾಗೆ ನೋಡ್ಬೋದು ಇದೆ ಈ ರೀತಿ ಇಲ್ಲಿ ನೋಡ್ಬೋದು. ಇಲ್ಲಿ ಎಳಿಗಳನ್ನು ಹೆಂಗೆ ಕಟ್ಟಿದ್ದಾರೆ ನೋಡಿ, ಇಲ್ಲಿ ಎಳಿಗಳನ್ನು ಹೆಂಗೆ ಕಟ್ಟಿದ್ದಾರೆ, ಒಂದೊಂದು ಎಬಿಸಿ ಈ ರೀತಿ ಕಟ್ಟಿದ್ದಾರೆ ಫ್ರೆಂಡ್ಸ ದಾರಕ್ಕೆ. ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ರೈತರೆ. ಮತ್ತೆ ಒಂದು ವಿಡಿಯೋದಲ್ಲಿ ಬರೋಣ. ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.